ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ. ಈ ವಿಡಿಯೋದಲ್ಲಿ ಸನಾತನ ಧರ್ಮದಲ್ಲಿ ಹೇಳಿರುವ 50 ನಿತ್ಯ ಸತ್ಯ ಧರ್ಮಗಳನ್ನು ಒಂದೊಂದಾಗಿ ತಿಳಿಯೋಣ. ತಾಯಿ ತಂದೆಯ ಗೌರವ, ಗುರುಭಕ್ತಿ, ದೇವಾಲಯ ಆಚಾರ, ಅನ್ನಶುದ್ಧಿ ನಿಯಮಗಳು, ದೈನಂದಿನ ಜೀವನ ಶಿಸ್ತು ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತಿಯ ಮೂಲ ಮೌಲ್ಯಗಳು. ಈ ನಿತ್ಯ ಧರ್ಮ ಸತ್ಯಗಳು ನಮ್ಮ ಜೀವನದಲ್ಲಿ ಶಾಂತಿ, ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ತರುತ್ತವೆ. ಇವುಗಳನ್ನು ಮಕ್ಕಳಿಗೆ ಓದಿ ಕಲಿಸಿ ನಮ್ಮ ಪರಂಪರೆಯನ್ನು ಉಳಿಸೋಣ. ಈಗ ನಾವು ನಿತ್ಯ ಧರ್ಮ ಸತ್ಯಗಳನ್ನು ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ನೋಡುವುದಾದರೆ, ನಮಗೆ ಜನ್ಮವನ್ನು ನೀಡಿದಂತಹ ಶಿವಪಾರ್ವತಿ ಸ್ವರೂಪವಾದ ತಂದೆ ತಾಯಿಯನ್ನು ಪ್ರೀತಿಯಿಂದ ನಾವು ಪೂಜಿಸಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಅವರನ್ನು ನಾವುಗಳು ನಿಂದಿಸಬಾರದು. ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ, ನಮಗೆ ಮಂತ್ರೋಪದೇಶ ಮಾಡಿದವನೇ ಗುರು, ಇಲ್ಲವೇ ಇತರೆ ವಿದ್ಯೆಗಳನ್ನು ಕಲಿಸಿದವರು ಅಂದರೆ ಅಧ್ಯಾಪಕರು ಮಾತ್ರ. ಅಂತಹ ಗುರುವನ್ನು ನಾವುಗಳು ಯಾವ ಸಂದರ್ಭದಲ್ಲಿಯೂ ಸಹ ನಿಂದಿಸಬಾರದು. ಹಾಗೆಯೇ ಅವರ ಮುಂದೆ ಕಾಲು ಚಾಚಿ ನಾವುಗಳು ಕುಳಿತುಕೊಳ್ಳಬಾರದು. ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ, ಊಟವನ್ನು ಮಾಡುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತ ನಾವುಗಳು ಮುಖ ಮಾಡಿ ಕುಳಿತು ಊಟವನ್ನು ಮಾಡಬೇಕು. ಇನ್ನು ನಾಲ್ಕನೆಯದಾಗಿ ನಾವು ನೋಡುವುದಾದರೆ, ಚಿಕ್ಕ ಮಕ್ಕಳನ್ನು ನೋಡಲು ಹೋಗುವಾಗ, ಅನಾರೋಗ್ಯದಲ್ಲಿರುವವರನ್ನು ಭೇಟಿ ಮಾಡುವಾಗ, ದೇವಾಲಯಕ್ಕೆ ಹೋಗುವಾಗ, ಗುರು ದರ್ಶನಕ್ಕೆ ಹೋಗುವಾಗ, ಪುರಾಣ ಕೇಳಲು ಹೋಗುವಾಗ ನಾವುಗಳು ಖಾಲಿ ಹಸ್ತದಿಂದ ಹೋಗಬಾರದು. ಏನಾದರೂ ಒಂದು ಸಮರ್ಪಿಸಬೇಕು. ಅದು ನಿಮ್ಮಯ ಶಕ್ತಾನುಸಾರ ಹಣ್ಣು ಹಂಪಲುಗಳನ್ನು ನಾವು ಸಮರ್ಪಿಸಬೇಕು. ಇನ್ನು ಐದನೇದಾಗಿ ನಾವು ನೋಡುವುದಾದರೆ, ಊಟದ ನಂತರ ಎಂಜಲು ಎಲೆಗಳನ್ನು ತೆಗೆದು ಸ್ವಚ್ಛಗೊಳಿಸುವವನಿಗೆ ದೊರೆಯುವ ಪುಣ್ಯವು ಅನ್ನದಾತನಿಗೂ ಸಹ ಸಿಗದು. ಆದ್ದರಿಂದ ನಾವುಗಳು ಊಟವನ್ನು ಬಡಿಸಿದ ನಂತರ ಅವರು ತಿಂದ ಮೇಲೆ ಸ್ವತಃ ನಾವುಗಳೇ ಆ ಎಂಜಲು ಎಲೆಗಳನ್ನು ತೆಗೆದು ಸ್ವಚ್ಛಗೊಳಿಸುವುದರಿಂದ ಅಪಾರವಾದಂತಹ ಪುಣ್ಯ ಅನ್ನುವುದು ನಮಗೆ ಲಭಿಸುವುದು. ಇನ್ನು ಆರನೆಯದಾಗಿ ನಾವು ನೋಡುವುದಾದರೆ, ಶಿವಪಾರ್ವತಿ ಸ್ವರೂಪವಾದ ತಂದೆ ತಾಯಿಗಳಿಗೆ ಪ್ರತಿದಿನವೂ ಸಹ ನಾವುಗಳು ಪಾದ ನಮಸ್ಕಾರ ಮಾಡುವುದಕ್ಕಿಂತ ಶ್ರೇಷ್ಠವಾದ ಧರ್ಮ ಅನ್ನೋದು ಇನ್ನೊಂದಿಲ್ಲ. ನಿತ್ಯ ಅನ್ನದಾನಕ್ಕಿಂತ ಹೆಚ್ಚಿನ ಪುಣ್ಯಫಲ ಅನ್ನೋದು ಇದರಿಂದ ನಮಗೆ ಲಭಿಸುವುದು. ಇನ್ನು ಏಳನೇದಾಗಿ ನಾವು ನೋಡುವುದಾದರೆ, ನೀರು ಮತ್ತು ಬೆಂಕಿಯನ್ನು ಒಂದೇ ಸಮಯದಲ್ಲಿ ಎರಡೂ ಕೈಗಳಿಂದಲೂ ಅಥವಾ ಒಂದೇ ಕೈಯಿಂದಲೂ ಸಹ ನಾವುಗಳು ತೆಗೆದುಕೊಂಡು ಹೋಗಬಾರದು. ಇವೆರಡೂ ಸಹ ವಿರುದ್ಧವಾಗಿ ಕೆಲಸ ಮಾಡುವುದರಿಂದ ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ಅನ್ನೋವು ಸಂಭವಿಸಬಹುದು ಅಂತ ಹಿರಿಯರು ಹೇಳುವರು. ಇನ್ನು ಎಂಟನೇದಾಗಿ ನಾವು ನೋಡುವುದಾದರೆ, ಪೂರ್ವ ಅಥವಾ ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ನಾವುಗಳು ನಿದ್ರೆ ಮಾಡಬೇಕು. ಉತ್ತರ ಅಥವಾ ಪಶ್ಚಿಮ ದಿಕ್ಕಿಗೆ ತಲೆ ಇಟ್ಟರೆ ಅಪಾಯಗಳು ಸಂಭವಿಸಬಹುದು ಎಂದು ಮಾರ್ಕಂಡೇಯ ಪುರಾಣದಲ್ಲಿ ಹೇಳಲಾಗಿದೆ. ಈ ಪಶ್ಚಿಮ ದಿಕ್ಕಿಗೆ ತಲೆ ಇಟ್ಟರೆ ಅಪಾಯಗಳು ಕಡಿಮೆ ಇದ್ದರೂ ಸಹ ಉತ್ತರ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವುಗಳು ತಲೆ ಇಟ್ಟು ನಿದ್ರಿಸಬಾರದು. ಈ ಉತ್ತರ ದಿಕ್ಕಿನಲ್ಲಿ ಅಯಸ್ಕಾಂತದ ಶಕ್ತಿ ಇರುವುದರಿಂದ
ನಾವುಗಳು ಉತ್ತರ ದಿಕ್ಕಿಗೆ ತಲೆ ಇಟ್ಟು ನಿದ್ರಿಸಬಾರದು. ಇದಕ್ಕೂ ಸಹ ಪುರಾಣಗಳಲ್ಲಿ ಒಂದು ಕತೆ ಅನ್ನೋದು ಇದೆ. 9ನೇದಾಗಿ ನಾವು ನೋಡುವುದಾದರೆ, ಗುರುಗಳು ಮನೆಗೆ ಬಂದರೆ ತಕ್ಷಣ ಎದ್ದು ಗೌರವದಿಂದ ಅವರನ್ನು ಒಳಗೆ ಕರೆದು ಆಸನ ನೀಡಬೇಕು. ಬಿಡುವಾಗ ಸ್ವಲ್ಪ ದೂರದವರೆಗೂ ಹಿಂಬಾಲಿಸಿ ಅವರನ್ನು ಬೀಳ್ಕೊಡಬೇಕು. ಇದು ಶಿಷ್ಯನಾದವನು ಗುರುಗಳಿಗೆ ನೀಡುವ ಪೂಜನೀಯ ಗೌರವವಾಗಿದೆ. ಇನ್ನು 10ನೇದಾಗಿ ನಾವು ನೋಡುವುದಾದರೆ, ಭುಜಗಳ ಮೇಲೆ ಉಡುಪು ಅಥವಾ ಅಂಗವಸ್ತ್ರ ಇಲ್ಲದೆ ಯಾವುದೇ ಒಂದು ದೇವಪೂಜೆಯನ್ನು ಮಾಡುವಂತಿಲ್ಲ. ಕೆಲವು ಸಂಪ್ರದಾಯಗಳಲ್ಲಿ ಊಟ ಮಾಡುವಾಗ ತಲೆಯ ಮೇಲೆ ಒಂದು ಬಟ್ಟೆಯನ್ನು ಕಟ್ಟಿಕೊಂಡು ಮಾಡುವುದನ್ನು ಸಹ ನಾವುಗಳು ನೋಡಬಹುದಾಗಿದೆ. ಇದು ಕೇವಲ ಕೆಲವು ಪಂಗಡಗಳಲ್ಲಿ ಮಾತ್ರ ಕಾಣಬಹುದು. ಇನ್ನು 11ನೇದಾಗಿ ನಾವು ನೋಡುವುದಾದರೆ, ಎರಡೂ ಕೈಗಳಿಂದ ಒಂದೇ ಸಮನೆ ತಲೆಯನ್ನು ಕೊರೆಯಬಾರದು. ಇದರಿಂದ ದಾರಿದ್ರ್ಯತನ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತ ನಮ್ಮ ಹಿರಿಯರು ಹೇಳುವರು. ಈಗ 12ನೇದಾಗಿ ನಾವು ನೋಡುವುದಾದರೆ, ನೀರು ಮತ್ತು ಬೆಂಕಿ ಹಾಗೆಯೇ ಪೆಟ್ರೋಲ್ ಮತ್ತು ಬೆಂಕಿಯನ್ನು ಒಂದೇ ವೇಳೆ ನಾವುಗಳು ಹಿಡಿದುಕೊಂಡು ಹೋಗಬಾರದು. ಇದರಿಂದ ಸಹ ನಾನಾ ರೀತಿಯ ಸಮಸ್ಯೆಗಳು ಉದ್ಭವವಾಗುವಂತಹ ಪರಿಸ್ಥಿತಿ ಅನ್ನೋದು ಉಂಟಾಗುತ್ತದೆ. 13ನೇದಾಗಿ ನಾವು ನೋಡುವುದಾದರೆ, ಇತರರ ಚಪ್ಪಲಿ ಅಥವಾ ಬಟ್ಟೆಗಳನ್ನು ನಾವು ಧರಿಸಬಾರದು. ಈ ಚಪ್ಪಲಿ ಧರಿಸುವುದರಿಂದ ಶನಿ ಕಾಟ ಅನ್ನೋದು ಬರುತ್ತದೆ ಅಂತ ಕೆಲವು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ. ಬಟ್ಟೆಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬರು ಧರಿಸಿರುವಂತಹ ಬಟ್ಟೆಗಳು ಮತ್ತೊಬ್ಬರು ಧರಿಸಿದರೆ ಇದರಿಂದ ಅನೇಕ ಸಮಸ್ಯೆಗಳು ಅನ್ನೋವು ಉಂಟಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಯಯಾತಿ ಮಹಾರಾಜನ ನಾಟಕೀಯ ಕಥಾಭಾಗದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಯಬಹುದಾಗಿದೆ. 14ನೇದಾಗಿ ನಾವು ನೋಡುವುದಾದರೆ, ಪರಿಚಿತರ ಮರಣ ಅಥವಾ ಜನನದ ಸುದ್ದಿ ಕೇಳಿದ ತಕ್ಷಣ ನಾವುಗಳು ಸ್ನಾನವನ್ನು ಮಾಡಬೇಕು. 15ನೇದಾಗಿ ನಾವು ನೋಡುವುದಾದರೆ, ಊಟ ಮಾಡಿದಂತಹ ತಟ್ಟೆಯಲ್ಲಿ ಕೈ ತೊಳೆಯಬಾರದು. ಹಾಗೆಯೇ ಕೈ ತೊಳೆಯಾದ ಮೇಲೆ ಆ ನೀರನ್ನು ನಾವು ಚೆಲ್ಲಬಾರದು. ಈಗ 16ನೇದಾಗಿ ನಾವು ನೋಡುವುದಾದರೆ, ನವಗ್ರಹ ಪ್ರದಕ್ಷಿಣೆ ಮತ್ತು ಪೂಜೆಯ ನಂತರ ನಾವುಗಳು ತೀರ್ಥ ಅಥವಾ ಪ್ರಸಾದವನ್ನು ಸ್ವೀಕರಿಸಬಹುದು. ಅದಕ್ಕಿಂತ ಮುಂಚೆ ನಾವು ತೀರ್ಥ ಇಲ್ಲವೇ ಪ್ರಸಾದವನ್ನು ಸ್ವೀಕರಿಸಬಾರದು. ಈಗ 17ನೇದಾಗಿ ನಾವು ನೋಡುವುದಾದರೆ, ಕಂಜೂಸು ಅಂದರೆ ಜಿಪಣ ಥರ ಇರ್ತಾರಲ್ಲ ಅವರು, ಶತ್ರುಗಳು, ಸುಳ್ಳು ಹೇಳುವವರು ಮತ್ತು ಗಂಡನನ್ನು ನಿಂದಿಸುವ ಸ್ತ್ರೀಯ ಜೊತೆ ಊಟ ಮಾಡುವುದು ಮಹಾಪಾಪ. ಸ್ನಾನ ಮಾಡದೆ ದೇವಪೂಜಾ ಕಾರ್ಯಗಳಲ್ಲಿ ಅನ್ನವನ್ನು ನಿಂದಿಸುವುದಾಗಲಿ ಇಲ್ಲವೇ ಅನ್ನವನ್ನು ತಿನ್ನುವುದಾಗಲಿ ಮಾಡಬಾರದು. 19ನೇದಾಗಿ ನೋಡುವುದಾದರೆ, ಯಾವುದೇ ಕಾರಣಕ್ಕೂ ನಾವುಗಳು ಬಾಯಿಂದ ಬೆಂಕಿಯನ್ನು ಆರಿಸಬಾರದು. ಜೊತೆಗೆ ಬಾಯಿಂದ ನಾವು ಊದಬಾರದು. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಒಲೆಯ ಮೇಲೆ ಅಡಿಗೆ ಮಾಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ಬಾಯಿಂದ ಊದುವುದನ್ನು ಸಹ ನಾವು ಗಮನಿಸಿಯೇ ಇರುತ್ತೀರಿ. ಇದು ಅಲ್ಲದೆ ಏನಾದರೂ ಈ ಪಿಕ್ನಿಕ್ ಅಂತ ಹೋದಾಗ ಅಲ್ಲಿ ಏನಾದರೂ ಕಾಳುಗಳು ಬೇಯಿಸುವಾಗ ನಾವು ಬೆಂಕಿ ಹಾಕಿ ಬಾಯಿಂದ ಊದುವುದನ್ನು ಸಹ ತಾವುಗಳು ನೋಡಿಯೇ ಇರುತ್ತೀರಾ. ಈ ದುರಭ್ಯಾಸವನ್ನು ಬಿಡಬೇಕು. ನೆಕ್ಸ್ಟ್ 20ನೇದಾಗಿ ನಾವು ನೋಡುವುದಾದರೆ, ಪುರಾಣ ಹೇಳುವವರು ಸರ್ವಶ್ರೇಷ್ಠರು. ಅವರನ್ನು ಯಾವುದೇ ಕಾರಣಕ್ಕೂ ಸಹ ನಿಂದಿಸಬಾರದು. ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ಅನ್ನೋವು ನಿಮ್ಮನ್ನು ಕಾಡತೊಡಗುತ್ತದೆ.
21ನೇದಾಗಿ ಪುಣ್ಯ ಕಾರ್ಯಗಳಲ್ಲಿ ಜೋಳ, ಸಜ್ಜೆ, ಬೆಳ್ಳುಳ್ಳಿ, ಈರುಳ್ಳಿ, ಉಳಿದ ಆಹಾರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ನಾವುಗಳು ಬಳಸಬಾರದು. ಇನ್ನು 22ನೇದಾಗಿ ನಾವು ನೋಡುವುದಾದರೆ ಕೈಕಾಲು ತೊಳೆಯದೆ ಅಥವಾ ತೊಳೆದರೆ ತೇವವಾಗಿಯೇ ಊಟ ಮಾಡಬಾರದು. 23ನೇದಾಗಿ ತೇವ ಬಟ್ಟೆಯ ನೀರನ್ನು ಇತರರ ಮೇಲೆ ಸಿಂಪಡಿಸಬಾರದು. 24ನೇದಾಗಿ ಯಾವ ಪರಿಸ್ಥಿತಿಯಲ್ಲೂ ಕೂಡ ತಾವುಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಾರದು. ಇದರಿಂದ ಪಿತೃದೋಷ ಅನ್ನೋದು ಉಂಟಾಗಬಹುದು. 25ನೇದಾಗಿ ಬಾಯಿಗೆ ಬೆರಳು ಹಾಕುವುದು, ನಖ ಕಚ್ಚುವುದು ಇದು ದಾರಿದ್ರ್ಯತನಕ್ಕೆ ಸಂಕೇತವಾಗಿರುತ್ತದೆ. 26ನೇದಾಗಿ ಪುಷ್ಕರ ಸ್ಥಾನದಲ್ಲಿ ಅಂಗಿ ಧರಿಸಬಾರದು, ಕೇವಲ ಕೊಂಡುವ ಇರಬೇಕು ಅಷ್ಟೇ. 27ನೇದಾಗಿ ಭಾನುವಾರ, ಶುಕ್ರವಾರ, ಮಂಗಳವಾರದಂದು ತುಳಸಿ ಎಲೆಯನ್ನು ಕೀಳಬಾರದು. 28ನೇದಾಗಿ ಕುಳಿತು ಕಾಲುಗಳನ್ನು ತೂಗಿಸಬಾರದು. 29ನೇದಾಗಿ ಕತ್ತಲೆ ಆದ ನಂತರ ನಾವುಗಳು ಗಿಡಗಳಲ್ಲಿ ಹೂಗಳು ಅಥವಾ ಎಲೆಗಳನ್ನು ಕೀಳಬಾರದು. 30ನೇದಾಗಿ ನಿದ್ದೆಯಿಂದ ಎದ್ದ ಕೂಡಲೇ ಕೈಗಳನ್ನು ನೋಡಿ ವಾಮನ ನಾಮಸ್ಮರಣೆ ಮಾಡುವುದರಿಂದ ಆ ದಿನದಲ್ಲಿ ನಮಗೆ ಕೈಗೊಂಡ ಎಲ್ಲ ಕಾರ್ಯಗಳು ಸಹ ಸುಗಮ ರೂಪಕ್ಕೆ ಬರುವುದು. 31ನೇದಾಗಿ ಸತ್ಯ ತಿಳಿಯದೆ ತಾವುಗಳು ಯಾರನ್ನೂ ಸಹ ನಿಂದಿಸಬಾರದು. ಈ ಕಲಿಯುಗದಲ್ಲಿ ಸತ್ಯಕ್ಕಿಂತ ಅಸತ್ಯವೇ ಬೇಗ ಬೆಳಕಿಗೆ ಬರುವುದು. ನಿಧಾನವಾಗಿ ಪ್ರಕಾಶವಾಗಿ ಸತ್ಯ ಅನ್ನೋದು ಬೆಳಕಿಗೆ ಬರುವುದು. ಆದ್ದರಿಂದ ನಾವುಗಳು ಸತ್ಯಾಸತ್ಯತೆಯನ್ನು ತಿಳಿದು ಮಾತನಾಡಬೇಕು. 32ನೇದಾಗಿ ಶವವನ್ನು ಸ್ಮಶಾನದವರೆಗೆ ಹೊತ್ತುಕೊಂಡು ಹೋದರೆ ಸ್ವರ್ಗ ಪ್ರಾಪ್ತಿಯಾಗುವುದು. ಜೊತೆಗೆ ಎಷ್ಟೋ ಪೂಜೆ ಪುನಸ್ಕಾರ ಮಾಡಿದಂತಹ ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುವುದು. ಈ ಮಾಹಿತಿ ಅನ್ನೋದು ಇನ್ನೂ ಕೆಲವರಿಗೆ ತಿಳಿಯದಂತಹ ವಿಷಯವಾಗಿದೆ. 33ನೇದಾಗಿ ಅನಗತ್ಯವಾಗಿ ನಿದ್ರಿಸುತ್ತಿರುವವರನ್ನು ಎಬ್ಬಿಸುವುದು, ಪುರಾಣ ಕಥೆಗೆ ಅಡ್ಡಿ ಮಾಡುವುದು, ದಂಪತಿಗಳನ್ನು ಅಥವಾ ತಾಯಿ ಮಗುವನ್ನು ಬೇರ್ಪಡಿಸುವುದು ಇವೆಲ್ಲವೂ ಕೂಡ ಮಹಾಪಾಪಗಳಿಗೆ ಸಮಾನವು. ಆದ್ದರಿಂದ ಇಂತಹ ಪ್ರಕ್ರಿಯೆಗಳನ್ನು ನಾವು ಮಾಡಬಾರದು. 34ನೇದಾಗಿ ಹುಟ್ಟು ಹಬ್ಬದಂದು ದೀಪ ಅಥವಾ ಮೋಂಬತ್ತಿಯನ್ನು ಬಾಯಿಂದ ಆರಿಸಬಾರದು. 35ನೇದಾಗಿ ಎಂಜಲು ಬಾಯಿಂದ ಗುರುವಿನ ಜೊತೆ ನಾವುಗಳು ಮಾತನಾಡಬಾರದು. 36ನೇದಾಗಿ ಪುರಾಣಗಳನ್ನು ದಾನ ಮಾಡಿದರೆ ವಿದ್ಯಾವಂತರಾಗುತ್ತಾರೆ. ಯಾರಿಗೆ ವಿದ್ಯಾಭ್ಯಾಸ ಅನ್ನೋದು ಕುಂಠಿತವಾಗಿದ್ದಲ್ಲಿ ಅಂತಹ ವ್ಯಕ್ತಿಗಳು ಪುರಾಣ ಗ್ರಂಥಗಳನ್ನು ದಾನ ಮಾಡುವುದು ಸರ್ವಶ್ರೇಷ್ಠ. 37ನೇದಾಗಿ ಗಂಡನನ್ನು ಅನುಮಾನಿಸುವ ಸ್ತ್ರೀಗೆ ದುಷ್ಪರಿಣಾಮಗಳು ಅನ್ನೋವು ಉಂಟಾಗುತ್ತದೆ. 38ನೇದಾಗಿ ದೀಪ ಹಚ್ಚುವ ವೇಳೆಯಲ್ಲಿ ನಾವುಗಳು ತಲೆಯನ್ನು ಬಾಚಿಕೊಳ್ಳಬಾರದು. 39ನೇದಾಗಿ ತಲೆಯ ಮೇಲೆ ಎರಡೂ ಕೈಗಳನ್ನು ಒಂದೇ ವೇಳೆ ಇಡಬಾರದು. 40ನೇದಾಗಿ ಅಂಗವಿಕಲರನ್ನು ಹಾಸ್ಯ ಮಾಡಬಾರದು. 41ನೇದಾಗಿ ಒಬ್ಬರ ಬಟ್ಟೆ ಮತ್ತೊಬ್ಬರು ಧರಿಸಬಾರದು. 42ನೇದಾಗಿ ಯಾವುದೇ ಸಂಕಲ್ಪವಿಲ್ಲದೆ ನಾವುಗಳು ನದಿಯಲ್ಲಿ ಸ್ನಾನ ಮಾಡಿದರೆ ಯಾವುದೇ ಫಲ ಅನ್ನೋದು ಲಭಿಸುವುದಿಲ್ಲ. 43ನೇದಾಗಿ ಉಗುಳಿನಿಂದ ಬೆರಳು ತೇವ ಮಾಡಿ ಪುಸ್ತಕದ ಪುಟ ತಿರುಗಿಸಬಾರದು. ಇದನ್ನು ಒಂದು ವೇಳೆ ಯಾರಾದರೂ ಈ ರೀತಿಯಾಗಿ ಮಾಡುತ್ತಿದ್ದಲ್ಲಿ ಸರಿ ಮಾಡಿಕೊಳ್ಳಿ.
44ನೇದಾಗಿ ವ್ಯಸನಿಗಳ ಜೊತೆ ವಾದ ಮಾಡಬಾರದು. ಅದರಿಂದ ವಾದ ಅನ್ನೋದು ವಿವಾದಕ್ಕೆ ದಾರಿ ಮಾಡಿಕೊಡುತ್ತದೆ. 45ನೇದಾಗಿ ಅತಿಯಾಗಿ ಅಳುವುದು. ಇದು ದಾರಿದ್ರ್ಯಕ್ಕೆ ಕಾರಣ. ಸಂತೋಷ ಅನ್ನೋದು ಐಶ್ವರ್ಯಕ್ಕೆ ಕಾರಣ. 46ನೇದಾಗಿ ಊಟ ಮಾಡುವ ಸಮಯದಲ್ಲಿ ಮಾತನಾಡುವುದು ಹಾಗೂ ನಗುವುದು. ಇವೆರಡೂ ಸಹ ತಪ್ಪು. 47ನೇದಾಗಿ ದೊಡ್ಡಣ್ಣ, ಮಾವ, ಗುರು ಇವರು ತಂದೆಯ ಸಮಾನರು ಅಂತ ನಾವು ಭಾವಿಸಬೇಕು. ಅದರಂತೆಯೇ ನಾವು ನಡೆದುಕೊಳ್ಳಬೇಕು. 48ನೇದಾಗಿ ದೀಪದ ಹಳೆಯ ಬತ್ತಿಯನ್ನು ತೆಗೆದು ಹೊಸದಾದ ಇನ್ನೊಂದು ಬತ್ತಿಯನ್ನು ಹಾಕಿ ನಾವು ಪೂಜೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿನ್ನೆ ಹಾಕಿದ ಹಳೆಯ ಬತ್ತಿಯಿಂದ ಮತ್ತೆ ದೀಪವನ್ನು ಹೊತ್ತಿಸಿ ಪೂಜೆ ಮಾಡಬಾರದು. 49ನೇದಾಗಿ ಒಂದು ಮರವನ್ನು ಕಡಿಯುವ ಮೊದಲು 3 ಮರಗಳನ್ನು ತಾವುಗಳು ನೆಡಬೇಕು. 50ನೇದಾಗಿ ಯಾವುದೇ ಕಾರಣಕ್ಕೂ ನಾವು ಅನ್ನವು ಪರಬ್ರಹ್ಮ ಸ್ವರೂಪವೆಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಅನ್ನವನ್ನು ನಾವು ನಿಂದಿಸಬಾರದು. ಇವೆಲ್ಲ ಧರ್ಮಸತ್ಯಗಳನ್ನು ಪಾಲಿಸುವುದು ಬಿಡುವುದು ನಿಮ್ಮಿಷ್ಟ. ಪಾಲಿಸಿದರೆ ಪುಣ್ಯ, ಪಾಲಿಸದೇ ಇದ್ದರೆ ದೋಷ ಅಂತ ನಮ್ಮ ಹಿರಿಯರು ಹೇಳುವರು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.